ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಈಗ ಸಂಧ್ಯಾವಂದನೆ ಎಂಬ ವಿಷಯದಲ್ಲಿ ಸ್ವಲ್ಪ ಕೆಲವೇ ವಿಷಯಗಳನ್ನು ತಿಳಿಸಲಿಕ್ಕೆ ಹೊರಟಿದ್ದೇವೆ. ಈ ಸಂಧ್ಯಾವಂದನೆಯನ್ನು ಮಾಡಬೇಕು ಎಂಬುವಂಥದ್ದು ಸಕಲಶಾಸ್ತ್ರ ಸಮ್ಮತವಾಗಿದೆ. ನಾವು ಮಾನವರು ಎಂಬ ಹೆಸರು ನಮಗೆ ಏಕೆ ಬಂತು ಅಂದರೆ, ಸ್ವಯಂಭುವ ಮನು ನಮ್ಮ ಆದಿ ಪುರುಷ. ಸ್ವಯಂಭುವ ಮನುವಿನ ವಂಶದಲ್ಲಿ ಹುಟ್ಟಿದ್ದರಿಂದ ನಾವು ಮಾನವರು ಅಂತ ಅನಿಸಿಕೊಳ್ತಾ ಇದ್ದೀವಿ. ಮನುಷ್ಯರಾಗಿ ಹುಟ್ಟಿದ್ದು ಸಾರ್ಥಕ ಮಾಡಿಕೊಳ್ಳಬೇಕು. ಸಂಧ್ಯಾವಂದನೆ ದೇವರ ಪೂಜೆಯನ್ನು ಅವಶ್ಯವಾಗಿ ಪ್ರತಿ ದಿವಸವೂ ಪ್ರತಿಯೊಬ್ಬನೂ ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಈ ಧರ್ಮ ಇದು. ಬ್ರಾಹ್ಮಣ ಮಾತ್ರ ಮಾಡುವುದಲ್ಲ, ದೇವರ ಸಂಧ್ಯಾವಂದನೆ ಪ್ರತಿಯೊಬ್ಬರಿಗೂ ಉಂಟು. ಯಾವ ರೀತಿ ಸಂಧ್ಯಾವಂದನೆ ಮಾಡಬೇಕು ಎಂಬುವಂಥದ್ದನ್ನು ಶಾಸ್ತ್ರ ಹೇಳ್ತಾ ಇದೆ. ಹೆಂಗಸರು ಸಹ ಮಾಡಬೇಕು ಸಂಧ್ಯಾವಂದನೆ. ಅವರು ಧ್ಯಾನ ಮಾಡತಕ್ಕಂಥ ಕ್ರಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಲ್ಲ ಜಾತಿಯವರು ಮಾಡಬೇಕು, ಸ್ತ್ರೀಯರು ಮಾಡಬೇಕು, ಪುರುಷರು ಮಾಡಬೇಕು. ಒಳ್ಳೆಯ ಮುಹೂರ್ತದಲ್ಲಿ ಉಪನಯನ ಆಗಿ ಗಾಯತ್ರಿ ಉಪದೇಶವಾಯಿತು ಅಂತಂದರೆ, ಪ್ರಥಮ ಹುಟ್ಟುವಿಕೆಯಲ್ಲಿ ತಾಯಿಯ ಗರ್ಭದಿಂದ ಹುಟ್ಟುವಾಗ ಏನಾದರೂ ಅಪಮೃತ್ಯು ಮೊದಲಾದ ದೋಷಗಳು ಇದ್ದರೂ ಕೂಡ ಆ ದೋಷಗಳು ಹೋಗಿ ಒಳ್ಳೆಯ ಹುಡುಗ ಉತ್ತಮ ರೀತಿಗೆ ಉತ್ತಮ ಯೋಗ್ಯತೆ ಉಳ್ಳವನಾಗಿ ಅಭಿವೃದ್ಧಿಗೆ ಬರ್ತಾ ಇದ್ದಾನೆ. ಆದ್ದರಿಂದ ಗಾಯತ್ರಿ ಜಪ ಉಪದೇಶವನ್ನು ಒಳ್ಳೆ ಕಾಲದಲ್ಲಿ 8 ವರ್ಷಂ ಬ್ರಾಹ್ಮಣ ಉಪನೀತ ಅಂತ ಹೇಳಿದಂತೆ 8 ವರ್ಷ ವಯಸ್ಸಾಗುವಾಗ ವಿಶೇಷ ಒಳ್ಳೆ ಸಮಯ. ಆ 8 ವರ್ಷದ ಕಾಲವನ್ನು ನಿರೀಕ್ಷೆ ಮಾಡುವಾಗ ಗುರು ಸರಿಯಾಗಿ ದೃಷ್ಟಿ ಇಲ್ಲದೆ ಹೋದರೂ ಕೂಡ ಬಾಧಕ ಇಲ್ಲ. ವಸಂತ ಋತುವಿನಲ್ಲಿ 8ಮ ವರ್ಷ ಕಾಲದಲ್ಲಿ ಉಪನಯನ ಮಾಡಬಹುದು, ಮಾಡಲೇಬೇಕು, ಹೆಚ್ಚು ಸಮಯ ತೆಗೆಯಬಾರದು. ಮಾನವರು ಹೇಗೆ ಇರಬೇಕು ಎಂಬುದನ್ನು ಮನು ನಮಗೆ ಉಪದೇಶ ಮಾಡಿದ್ದು ಮನುಸ್ಮೃತಿಯಲ್ಲಿ ಕಂಡುಬರ್ತಾ ಇದೆ. ನತಿಷ್ಠತಿತು ಯಃ ಪೂರ್ವಾಂ ನೋಪಾಸ್ತೆ ಯಶ್ಚ ಪಶ್ಚಿಮಾಂ ಸಶೂದ್ರವದ್ಬಹಿಷ್ಕಾರ್ಯ ಸರ್ವಸ್ಮಾತ್ ದ್ವಿಜಕರ್ಮಣಃ. ಸಂಧ್ಯಾವಂದನೆಯನ್ನು ಯಾವ ಕಾಲದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನಕ್ಷತ್ರ ಇರುವಾಗ, ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ನಕ್ಷತ್ರಗಳು ತೋರುತ್ತಾ ಇರುವಾಗ ಸಂಧ್ಯಾವಂದನೆಯನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮನು ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು, ಅಂದರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ 3-4 ಘಳಿಗೆ ಇನ್ನೂ ಉಂಟು ಸೂರ್ಯ ಉದಯಕ್ಕೆ ಅಂತಿರುವಾಗ ಆವಾಗಲೇ ಪರಮಾತ್ಮ ಎದ್ದಿದ್ದಾನೆ. ನಾರದರು ಒಮ್ಮೆ ಶ್ರೀಕೃಷ್ಣ ದರ್ಶನಕ್ಕಾಗಿ ಕೃಷ್ಣನ ಸಮೀಪಕ್ಕೆ ಬರುವಾಗ ಇನ್ನೂ ಬೆಳಗಾಗಿಲ್ಲ, ಸೂರ್ಯೋದಯ ಆಗಿಲ್ಲ, ನಕ್ಷತ್ರಗಳು ಇರತಕ್ಕಂತಹ ಸಮಯ. ಕೃಷ್ಣನ ಇದ್ದಂತಹ ಸ್ಥಳಕ್ಕೆ ಹೋಗುವಾಗ ಕೃಷ್ಣನು ಏನು ಮಾಡ್ತಾ ಇದ್ದ? ಸಂಧ್ಯಾವಂದನೆ, ದೇವರ ಪೂಜೆ ಇದನ್ನು ಮಾಡ್ತಾ ಇದ್ದ. ಬ್ರಾಹ್ಮೇ ಮುಹೂರ್ತೆ ಚೋತ್ಸಾಯ ವಾರಿ ಉಪಸ್ಪೃಶ್ಯ ಮಾಧವ ದಧ್ಯವು ಪ್ರಸನ್ನಕರಣ ಸ್ವಾತ್ಮಾನಂ ತಮಸಃ ಪರಂ ಅಂತ ಭಾಗವತದಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಏಕೆ ಮಾಡ್ತಾ ಇದ್ದಾನೆ ಅಂದರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಅದಕ್ಕಾಗಿ ಭಗವಂತ ಎಲ್ಲರೂ ಕೂಡ ಏನು ಅವಶ್ಯ ಮಾಡಬೇಕಾದ್ದು ಅದನ್ನು ತಾನು ಮಾಡಿ ತೋರಿಸ್ತಾ ಇದ್ದಾನೆ. ಬ್ರಾಹ್ಮ ಮುಹೂರ್ತದಲ್ಲಿ ನೀವು ಏಳಲಿಕ್ಕೆ, ನಿದ್ರೆಯಿಂದ ಎಚ್ಚಲಿಕ್ಕೆ ಪ್ರಯತ್ನ ಮಾಡಿರಿ. ಆ ಕಾಲದಲ್ಲಿ ನೀವು ಎಚ್ಚರ ಆದರು ಅಂತಂದರೆ ನಿಮಗೆ ಯಾವ ಉದ್ಯೋಗವೂ ಆವಾಗ ಇರುವುದಿಲ್ಲ. ಸೂರ್ಯೋದಯ ಆದ ಮೇಲೆ ನೀವು ಉದ್ಯೋಗಕ್ಕೆ ಹೋಗುವುದೇ ಹೊರತಾಗಿ ಆರೋಗ್ಯಕ್ಕೂ ಬಹಳ ಒಳ್ಳೆಯದು.
ಆ ಕಾಲದಲ್ಲಿ ನಿದ್ದೆ ಮಾಡಿದರೆ ಆಯುಷ್ಯ ಕಡಿಮೆ ಆಗ್ತಾ ಇರ್ತದೆ, ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಇರ್ತದೆ ಎಂಬುದಾಗಿ ಆಯುರ್ವೇದ ಶಾಸ್ತ್ರ ಹೇಳ್ತಾ ಇದೆ. ಆರೋಗ್ಯವು ಒಳ್ಳೆಯದಾಗಬೇಕಾದರೂ ಆ ಕಾಲದಲ್ಲಿ ಎದ್ದಿರಬೇಕು, ನಿದ್ರೆಯನ್ನು ಬಿಡಬೇಕು. ಶಾಸ್ತ್ರೋಕ್ತ ಕರ್ಮಾನುಷ್ಠಾನ ಮಾಡಲಿಕ್ಕೂ ಕೂಡ ಆ ಕಾಲ ಬಹಳ ಒಳ್ಳೆಯ ಕಾಲ. ಯಾವ ಬೇರೆ ಉದ್ಯೋಗಗಳು ಯಾವ ಕೆಲಸವೂ ಇರುವುದಿಲ್ಲ, ಶಾಂತವಾದ ಕಾಲ, ಪ್ರಸನ್ನ ಕಾಲ. ನಿದ್ರೆ ಮಾಡಿದ್ದರಿಂದ ಮನಸ್ಸು ಒಳ್ಳೆ ಪ್ರಸನ್ನವಾಗಿರ್ತದೆ. ಇನ್ನು ಹೊರಗೆ ಯಾವ ಗಲಾಟೆಯೂ ಶಬ್ದಗಳು ಕೇಳ್ತಾ ಇರುವುದಿಲ್ಲ. ದೇವರ ಧ್ಯಾನ ಮಾಡಲಿಕ್ಕೆ ಬಹಳ ಒಳ್ಳೆಯ ಸಮಯ. ಆದ್ದರಿಂದ ಆ ಕಾಲದಲ್ಲಿ ನೀವೆಲ್ಲರೂ ಮಾಡಿರಿ, ಸಮಯ ಇಲ್ಲ ಅಂತ ಹೇಳಬೇಡ್ರಿ. ದೃಷ್ಟಾಂತ ಕೊಡೋದಾದರೆ, ಮೊದಲೇ ನಾವು ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಎಚ್ಚರಾಗಬೇಕು. ದೊಡ್ಡವರು ಮಹಾತ್ಮರು ಬರುವಾಗ ಅವರು ಬರೋದಕ್ಕಿಂತ ಮೊದಲೇ ನಾವು ಅಲ್ಲಿ ಅವರು ಹೋಗಿ ಬರತಕ್ಕಂತಹ ದಾರಿಯಲ್ಲಿ ಹೋಗಿ ನಿಂದಿರ್ತೇವೆ. ಹಾಗೆ ಪರಮಾತ್ಮನ ಸೂರ್ಯೋದಯ ಇನ್ನು ಮುಂದೆ ಆಗುತ್ತದೆ ಎಂದರೆ ಅದಕ್ಕಿಂತ ಪೂರ್ವದಲ್ಲೇ ಹೋಗಿ ನಾವು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಅರ್ಘ್ಯವನ್ನು ಕೊಡ್ತಾ ಅವನ ಗುಣಗಳನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಇರತಕ್ಕಂಥದ್ದು ನಮ್ಮ ಕರ್ತವ್ಯವಷ್ಟೇ. ಈ ಜಗತ್ತಿಗೆ ಬೇಕಾದ ಮಳೆ, ಬೆಳೆ, ಬೆಳಕು ಹೀಗೆ ಎಲ್ಲವನ್ನೂ ನೀಡುವವನು ಸೂರ್ಯ. ಅಂದರೆ ಅವನೊಳಗಿರುವ ಸೂರ್ಯನಾರಾಯಣ. ಸೂರ್ಯ ಆತ್ಮ ಜಗತಸ್ಥುಷಶ್ಚ ಎಂಬ ಮಂತ್ರವು ಈ ವಿಷಯವನ್ನು ತಿಳಿಸುತ್ತಾ ಇದೆ. ಸೂರ್ಯನಿಂದ ಮಹೋಪಕಾರವನ್ನು ಪಡೆದ ನಾವು ಅವನಿಗೆ ಸಮರ್ಪಿಸುವ ಕೃತಜ್ಞತೆಯೇ ಸಂಧ್ಯಾವಂದನೆ. ಸಂಧ್ಯಾವಂದನೆಯ ಪ್ರಮುಖ ಅಂಗವೇ ಗಾಯತ್ರಿ ಜಪ. ಅದರ ಪ್ರಥಮೋಪದೇಶವು ಉಪನಯನ ಕಾಲದಲ್ಲಿ ಆಗಬೇಕು. ಅಂದಿನಿಂದಲೇ ಬ್ರಾಹ್ಮಣನು ದ್ವಿಜ ಅಂತ ಅನಿಸಿಕೊಳ್ತಾನೆ. ದ್ವಿಜ ಅಂತಂದರೆ ದ್ವಿರ್ಜಾಯತೆ ಇತಿ ದ್ವಿಜ. ತಾಯಿಯ ಗರ್ಭದಿಂದ ಹುಟ್ಟುವುದು ಒಂದು ಹುಟ್ಟುವಿಕೆ. ಗಾಯತ್ರಿ ಜಪ ಉಪದೇಶ ಆಗುವಾಗ ಉಪನಯನ ಕಾಲದಲ್ಲಿ ಅವನಿಗೆ ಎರಡನೇ ಜನ್ಮವಾಗ್ತಾ ಇದೆ. ಸಂಧ್ಯಾವಂದನ ಅಂತಂದರೆ ಸಂಧ್ಯಾಕಾಲದಲ್ಲಿ ವಂದನ ಅಂದರೆ ನಮಸ್ಕಾರ ಅಂತ ಅರ್ಥ ಆಗ್ತದೆ. ಆದರೆ ಅದರ ಅಭಿಪ್ರಾಯ ಪರಮಾತ್ಮನ ಗುಣಗಳನ್ನು, ಪರಮಾತ್ಮನ ಮಾಹಾತ್ಮ್ಯವನ್ನು ಚಿಂತನೆ ಮಾಡುವುದು ಮುಖ್ಯವಾದ ಸಂಧ್ಯಾವಂದನೆ. ಆ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಿಕೊಂಡು ಮನಸ್ಸನ್ನು ದೇವರಲ್ಲೇ ಇಟ್ಟು ಆ ದೇವರ ರೂಪವನ್ನು, ಸುಂದರವಾದ ಭಗವದ್ ರೂಪವನ್ನು ಚಿಂತನೆ ಮಾಡುವುದು ಉಂಟಷ್ಟೇ. ಅದು ಮುಖ್ಯವಾದ ಸಂಧ್ಯಾವಂದನೆ. ಅದು ಇಲ್ಲದೆ ಕೈಕಾಟದ ಏನಾದರೂ ಕೆಲಸಗಳು ಕೆಲವು ಇದ್ದಾವೆ ಸಂಧ್ಯಾವಂದನೆಯಲ್ಲಿ. ಅಷ್ಟು ಮಾತ್ರ ಸಂಧ್ಯಾವಂದನೆ ಆಗುವುದಿಲ್ಲ, ಅದು ಪ್ರಯೋಜನವೇ ಇಲ್ಲ. ಮುಖ್ಯವಾಗಿ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡು ನಾವು ದೇವರ ಚಿಂತನೆ, ಮಹಾತ್ಮ ಚಿಂತನೆ ಮಾಡಬೇಕು. ಅದು ಮಾಡದೆ ದೇವರ ಧ್ಯಾನ ಮಾಡದೆ ಏನು ಕರ್ಮವನ್ನು ಮಾಡಿದರೂ ಕೂಡ ಅದು ಪ್ರಯೋಜನ ಆಗುವುದಿಲ್ಲ. ದೇವರ ಧ್ಯಾನ ಒಂದಿದ್ದರೆ ಇನ್ನೇನು ಮಾಡದೆ ಹೋದರೂ ಚಿಂತೆ ಇಲ್ಲ. ಧ್ಯಾನವೇ ಮುಖ್ಯ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಆ ರೀತಿ ನಾವು ಎಲ್ಲರೂ ಮಾಡಬೇಕು ಅಂತ ಹೇಳಿ ದೊಡ್ಡವರು ಶ್ರೀಮದ್ ಆಚಾರ್ಯರು, ನಮ್ಮ ಗುರುಗಳು, ಶಾಸ್ತ್ರವೂ ಹೇಳ್ತಾ ಇದೆ, ಗುರುಗಳು ಹೇಳ್ತಾ ಇದ್ದಾರೆ. ನಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಹಿಂದಿನಿಂದ ಹೇಳ್ತಾ ಬಂದಿದ್ದಾರೆ. ಅದನ್ನೆಲ್ಲ ನಾವು ತಿರಸ್ಕಾರ ಮಾಡಿ ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಖುಷಿ ಬಂದಾಗೆ ನಾವು ಆಹಾರ ತೆಗೆದುಕೊಳ್ಳುವುದು, ನಿದ್ರೆ ಮಾಡುವುದು, ತಮ್ಮ ಏನಾದರೂ ಹಣ ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡೋದು, ಇಷ್ಟೇ ಮಾಡಿದರೆ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಏನೂ ಪ್ರಯೋಜನ ಇಲ್ಲ. ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಗಬೇಕಾದರೆ ದೇವರ ಮಹಿಮೆಯನ್ನು ತಿಳ್ಕೊಂಡು ದೇವರ ಭಕ್ತಿ ಮಾಡಿ, ದೇವರ ಪೂಜೆ ಮಾಡಿ
ಸಂಧ್ಯಾವಂದನಾದಿಗಳನ್ನು ಮಾಡಿಕೊಂಡು ಇದ್ದರೇನೇ ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ. ಇಲ್ಲದೆ ಹೋದರೆ ಪಶುಗಳಿಗೂ ಇವನಿಗೂ ಏನು ವ್ಯತ್ಯಾಸ? ಪಶುಗಳು ಹೀಗಿದ್ದಾವೆ, ಆಹಾರ ತೆಗೆದುಕೊಳ್ತಾವೆ, ನಿದ್ದೆ ಮಾಡ್ತಾವೆ. ಹಾಗೆ ನಾವು ಕೂಡ ಆಹಾರ ತೆಗೆದುಕೊಂಡು ನಿದ್ದೆ ಮಾಡ್ತಾ ಇದ್ದರೆ ಪಶುಗಳೇ ಆಗಿಬಿಟ್ಟೆವು, ನಾವು ಮನುಷ್ಯರಾಗುವುದಿಲ್ಲ. ಆವಾಗ ಒಳ್ಳೆಯ ಕಾಲದಲ್ಲಿ ಆ ಕಾಲವನ್ನು ವ್ಯರ್ಥ ಮಾಡದೆ ದೇವರ ಪೂಜಾದಿಗಳನ್ನು ಸಂಧ್ಯಾವಂದನೆಲ್ಲರೂ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರ.